ನಮಸ್ಕಾರ. ಇಂದು ನಾವು ಪಶ್ಚಿಮ ಬಂಗಾಳದ ಮೇದಿನಿಪುರದಲ್ಲಿ ನಡೆದ ಒಂದು ನೈಜ ಘಟನೆಯ ಬಗ್ಗೆ ತಿಳಿಯಲಿದ್ದೇವೆ. ಇದು ಕೆಲವೊಮ್ಮೆ ನಮ್ಮ ಹಠಮಾರಿತನ ಮತ್ತು ನಂಬಿಕೆ ಇಲ್ಲದೆ ಇರುವುದು ಎಂಥ ಭಯಾನಕ ಪರಿಣಾಮಗಳನ್ನು ಉಂಟು ಮಾಡಬಹುದು ಅನ್ನೋದಕ್ಕೆ ಒಂದು ಎಚ್ಚರಿಕೆಯ ಕಥೆ. 3 ವರ್ಷ ಯೋಚನೆ ಮಾಡಿ. ಅದು ಒಂದು ದಿನ, ಒಂದು ವಾರ ಅಥವಾ ಒಂದು ತಿಂಗಳ ಕಥೆಯಲ್ಲ. ಒಂದು ಕುಟುಂಬ 3 ವರ್ಷಗಳ ಕಾಲ ನಿರಂತರ ಭಯದಲ್ಲಿ ಬದುಕಿತ್ತು. ಇದು ಯಾವುದೋ ಒಂದು ಅಮಾನುಷಿಕ ಘಟನೆಯ ಕಥೆಯಲ್ಲ, ಬದಲಾಗಿ ಒಂದು ಇಡೀ ಕುಟುಂಬವನ್ನೇ ಸರ್ವನಾಶ ಮಾಡಲು ಹೊರಟಿದ್ದ ಘಟನೆಗಳ ಸರಣಿ. ಅಷ್ಟಕ್ಕೂ ಏನಾಗಿತ್ತು ಆ ಮನೆಯಲ್ಲಿ? 1995ರಿಂದ 1997ರವರೆಗೆ ಅಂದರೆ ಬರೋಬ್ಬರಿ 3 ವರ್ಷ ಒಂದು ಕುಟುಂಬ ಭಯಾನಕ ಹಿಂಸೆಯನ್ನ ಅನುಭವಿಸಿತು. ಆ ಕುಟುಂಬದ ಸದಸ್ಯರಾದ ಪ್ರಣವ್ ಅವರೇ ಹೀಗೆ ಹೇಳ್ತಾರೆ: ನನ್ನ ಇಡೀ ಕುಟುಂಬ 3 ವರ್ಷಗಳ ಕಾಲ ಒಂದು ಭಯಾನಕ ಹಿಂಸೆಯನ್ನ ಎದುರಿಸಿತು. ಏನಿದು ಕಥೆ, ಬನ್ನಿ ನೋಡೋಣ. ದೀಪ್ ಅಂತ ಒಬ್ಬ ವ್ಯಕ್ತಿ, ದೇವರು ದೆವ್ವ ಅಂತ ಯಾವುದ್ರಲ್ಲೂ ನಂಬಿಕೆ ಇಲ್ಲದ ಸಂಪೂರ್ಣ ವಿಚಾರವಾದಿ. ಆತ ತನ್ನ ಕುಟುಂಬಕ್ಕಾಗಿ ಒಂದು ಹೊಸ ಮನೆ ಕಟ್ಟಬೇಕು ಅಂತ ನಿರ್ಧರಿಸ್ತಾನೆ. ಆದರೆ ಅವನ ಆ ನಿರ್ಧಾರವೇ ಅವರ ಜೀವನದ ಅತ್ಯಂತ ಕರಾಳ ಅಧ್ಯಾಯಕ್ಕೆ ಮುನ್ನುಡಿ ಬರೆಯುತ್ತೆ ಅಂತ ಅವನಿಗೆ ಗೊತ್ತಿರಲಿಲ್ಲ. ಈ ಎಲ್ಲಾ ಘಟನೆಗಳಿಗೂ ಮೂಲ ಕಾರಣ ಒಂದೇ, ಅದೊಂದು ಹಠಮಾರಿತನದ ನಿರ್ಧಾರ. ಕುಟುಂಬದಲ್ಲಿ ಜಗಳ ಆಗಿದ್ರಿಂದ ದೇವರು ಧರ್ಮ ಅಂತ ನಂಬಿಕೆ ಇಲ್ಲದ ದೀಪ್ ಅಂಕಲ್ ಊರಿಂದ ದೂರ ತಾನಿಗೊಬ್ಬನಿಗೆ ಸಪರೇಟ್ ಆಗಿ ಒಂದು ಹೊಸ ಮನೆ ಕಟ್ಟಬೇಕು ಅಂತ ನಿರ್ಧಾರ ಮಾಡ್ತಾರೆ. ಮನೆಯವರೆಲ್ಲ ಬೇಡ ಅಂದ್ರೂ ಕೇಳ್ದೆ ತಮ್ಮ ಭತ್ತದ ಗದ್ದೆಯ ನಟ್ಟ ನಡುವೆ ಇದ್ದ ಒಂದು ಖಾಲಿ ಜಾಗದಲ್ಲಿ ಮನೆ ಕಟ್ಟೋಕ ಮುಂದಾಗ್ತಾರೆ. ಅದು ಮುಖ್ಯ ಊರಿಂದ ಸುಮಾರು 600 ಮೀಟರ್ ದೂರದಲ್ಲಿತ್ತು, ಅಂದ್ರೆ ಅಕ್ಷರಶಃ ನಿರ್ಜನ ಪ್ರದೇಶ. ಆದರೆ ಈ ಒಂದು ನಿರ್ಧಾರವೇ ತಮ್ಮ ಬದುಕನ್ನೇ ಬದಲಾಯಿಸುತ್ತೆ ಅಂತ ಅವರಿಗೆ ಆಗ ತಿಳಿದಿರಲಿಲ್ಲ. ಈ ನಕ್ಷೆಯನ್ನ ಒಮ್ಮೆ ಸರಿಯಾಗಿ ಗಮನಿಸಿ, ಯಾಕಂದ್ರೆ ಮುಂದೆ ನಡೆಯುವ ಎಲ್ಲಾ ಘಟನೆಗಳಿಗೂ ಈ ಜಾಗದ ವಿನ್ಯಾಸವೇ ಕಾರಣ. ಪಶ್ಚಿಮಕ್ಕೆ ಒಂದು ಹಳೆ ಕಾಲದ ಕೊಳ, ದಕ್ಷಿಣಕ್ಕೆ ಒಂದು ಸ್ಮಶಾನ. ಇವೆರಡರ ನಡುವೆ ಮನೆಯ ಪಕ್ಕದಲ್ಲೇ ಒಂದು ಸಣ್ಣ ಕಿರಿದಾದ ಜಾಗ. ಇದೇ ಜಾಗ ಮುಂದಿನ ಎಲ್ಲಾ ದುರಂತಗಳಿಗೆ ವೇದಿಕೆಯಾಗುತ್ತೆ. ಸರಿ, ಮನೆ ಕಟ್ಟೋ ಕೆಲಸ ಶುರುವಾದ್ಮೇಲೆ ದೀಪಂಕಲ್ ಅವರಿಗೆ ಮನಸ್ಸಿಲ್ಲದಿದ್ರು ಸುಮ್ಮನೆ ಒಂದು ಶಾಸ್ತ್ರಕ್ಕಾಗಿ ಭೂಮಿ ಪೂಜೆಗೆ ಅಂತ ಒಬ್ಬ ಪುರೋಹಿತರನ್ನ ಕರೆಸ್ತಾರೆ. ಸರಿಯಾಗಿ ಆ ಕ್ಷಣದಿಂದಲೇ ಈ ಕಥೆ ಒಂದು ಭಯಾನಕ ತಿರುವು ಪಡ್ಕೊಳ್ಳುತ್ತೆ. ಬಂದ ಪುರೋಹಿತರು ಒಂದು ಸ್ಪಷ್ಟವಾದ ಎಚ್ಚರಿಕೆ ಕೊಡ್ತಾರೆ: ನೀವು ಪಶ್ಚಿಮದಲ್ಲಿ ಬಿಟ್ಟಿರೋ ಜಾಗ ಇದೆಯಲ್ಲ, ಅದು ಯಾರ್ದೋ ಓಡಾಡೋ ದಾರಿ, ದಯವಿಟ್ಟು ಮನೆಯನ್ನ ಸ್ವಲ್ಪ ಪೂರ್ವಕ್ಕೆ ಸರಿಸಿ ಕಟ್ಟಿ ಅಂತ. ನಮ್ಮ ಸಂಪ್ರದಾಯಗಳಲ್ಲಿ ಇಂಥ ಮಾರ್ಗಗಳಿಗೆ ಬಹಳ ಮಹತ್ವವಿದೆ, ಆದರೆ ಆ ಎಚ್ಚರಿಕೆಯನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಯಿತು. ಇದೆಲ್ಲ ದುಡ್ಡು ಮಾಡೋ ನಾಟಕ ಅಂತ ಅದನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದ್ರು. ಬಹುಶಃ ಅದೇ ಅವರು ಮಾಡಿದ ಅತಿ ದೊಡ್ಡ ತಪ್ಪು. ನೋಡಿ, ದೀಪಂಕಲ್ ಆ ಎಚ್ಚರಿಕೆಯನ್ನ ಕೇವಲ ನಿರ್ಲಕ್ಷ್ಯ ಮಾಡಿದ್ದಲ್ಲ, ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಯಾವ ಪಶ್ಚಿಮ ದಿಕ್ಕಿನಲ್ಲಿ ಜಾಗ ಬಿಡಬೇಡಿ ಅಂದಿದ್ರೋ ಅದೇ ದಿಕ್ಕಿನಲ್ಲಿ ಒಂದು ಹೆಚ್ಚುವರಿ ಕೋಣೆ ಕಟ್ಟೋಕೆ ಶುರು ಮಾಡ್ತಾರೆ. ಇದು ಆ ಅಗೋಚರ ಶಕ್ತಿಯನ್ನ ನೇರವಾಗಿ ಕೆಣಕಿದ ಹಾಗೆ ಆಗುತ್ತೆ. ಈಗ ಅದರ ಪರಿಣಾಮಗಳು ಒಂದೊಂದಾಗಿ ಕಾಣಿಸಿಕೊಳ್ಳೋಕೆ ಶುರುವಾಗ್ತವೆ. ಅಷ್ಟಕ್ಕೂ ಎಲ್ಲ ಶುರುವಾಗಿದ್ದು ಆ ಮನೆಯ ಪಶ್ಚಿಮ ದಿಕ್ಕಿನ ಗೋಡೆಯಿಂದ. ಈ ಟೈಮ್ಲೈನ್ ನೋಡಿ ಘಟನೆಗಳು ಹೇಗೆ ನಿಧಾನವಾಗಿ ಆದರೆ ನಿರಂತರವಾಗಿ ಹೆಚ್ಚಾಗ್ತಾ ಹೋದವು ಅಂತ ಗೊತ್ತಾಗತ್ತೆ. ಮೊದಲು ಗೋಡೆ ಬಿತ್ತು, ಸರಿಪಡಿಸಿದ್ರು, ಆದರೆ ಅದರಲ್ಲಿ ಬಿರುಕು ಬಂತು. ಆಮೇಲೆ ನಿಗೂಢವಾಗಿ ಬೆಂಕಿ ಹತ್ಕೊಳ್ತು. ಕೊನೆಗೆ ಒಂದು ನೆರಳಿನ ಆಕೃತಿ ಕಾಣಿಸ್ಕೊಳ್ಳೋಕೆ ಶುರುವಾಯಿತು. ಯಾರೋ ಅಥವಾ ಏನೋ ಒಂದು ಶಕ್ತಿ ತನ್ನ ಎಚ್ಚರಿಕೆಗಳನ್ನ ಇನ್ನಷ್ಟು ಸ್ಪಷ್ಟವಾಗಿ, ಇನ್ನಷ್ಟು ಭಯಾನಕವಾಗಿ ಕೊಡ್ತಾ ಇತ್ತು. ಮೊದಲ ಬಾರಿಗೆ ಆ ಶಕ್ತಿ ಒಂದು ಸ್ಪಷ್ಟವಾದ ರೂಪ ತಳೆಯುತ್ತೆ. ಒದ್ದೆಯಾದ ಸೀರೆ, ಇಡೀ ದೇಹದಿಂದ ಮೀನಿನ ವಾಸನೆ. ಈ ವಿವರಗಳನ್ನು ನೆನಪಿನಲ್ಲಿಟ್ಕೊಳ್ಳಿ, ಯಾಕಂದ್ರೆ ಕಥೆಯ ಕೊನೆಯಲ್ಲಿ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಇಲ್ಲಿಂದ ದೀಪ್ನ ಜೀವನದಲ್ಲಿ ನಿಜವಾದ ಭಯಾನಕ ಅಧ್ಯಾಯ ಆರಂಭವಾಯಿತು. ಆಶ್ಚರ್ಯ ಅಂದ್ರೆ ಆ ದಾರಿಯ ಬಗ್ಗೆ ಊರಿನ ಜನರಿಗೆಲ್ಲ ಗೊತ್ತಿರುತ್ತೆ. ಒಬ್ಬ ಸ್ಥಳೀಯ ಕೆಲಸಗಾರ ಹೇಳ್ತಾನೆ, ಅದು ಅವರ ದಾರಿ ಅಂತ ಎಲ್ರಿಗೂ ಗೊತ್ತಿರುವಾಗ ನಾನ್ಯಾಕೆ ಪಶ್ಚಿಮಕ್ಕೆ ಹೋಗ್ಲಿ? ಅಂದ್ರೆ ದೀಪ್ ಅಂಕಲ್ ಗೊತ್ತಿದ್ದು ಒಂದು ಗಡಿಯನ್ನ ಮೀರಿದ್ರು ಅಂತ ಸ್ಪಷ್ಟವಾಗುತ್ತೆ. ಇಲ್ಲಿಯವರೆಗೂ ಮನೆಯ ಗೋಡೆಗೆ, ವಸ್ತುಗಳಿಗೆ ಸೀಮಿತವಾಗಿದ್ದ ಘಟನೆಗಳು ಈಗ ನೇರವಾಗಿ ಕುಟುಂಬದವರ ಆರೋಗ್ಯ ಮತ್ತು ನೆಮ್ಮದಿಯ ಮೇಲೆ ದಾಳಿ ಮಾಡಕ್ಕೆ ಶುರು ಮಾಡಿದವು. ಆ ಶಕ್ತಿಯ ದಾಳಿ ಕೇವಲ ದೈಹಿಕವಾಗಿರಲಿಲ್ಲ ನೋಡಿ. ಒಂದು ಕಡೆ ಮಕ್ಕಳ ಆರೋಗ್ಯ ಹಾಳಾಗ್ತಿತ್ತು, ಮನೆಯಲ್ಲಿ ಜಗಳ, ನಕಾರಾತ್ಮಕತೆ ಹೆಚ್ಚಾಗಿತ್ತು, ದುಡಿದ ಹಣವೆಲ್ಲ ನೀರಿನಂತೆ ಖರ್ಚಾಗ್ತಿತ್ತು. ಕೊನೆಗೆ ಸಂಬಂಧಿಕರು ಮನೆಗೆ ಬರೋದನ್ನ ನಿಲ್ಲಿಸಿದ್ರು.
ಹೀಗೆ ಪ್ರತಿಯೊಂದು ರೀತಿಯಲ್ಲೂ ಆ ಕುಟುಂಬವನ್ನ ನಾಶ ಮಾಡಲು ಅದು ಹೊರಟಿತ್ತು. ಸರಿ, ಸಹಾಯಕ್ಕಾಗಿ ಕುಟುಂಬದವರು ಒಬ್ಬ ತಾಂತ್ರಿಕರನ್ನ ಭೇಟಿ ಮಾಡ್ತಾರೆ. ಅವರು ಕೊಟ್ಟ ರಕ್ಷಣಾತ್ಮಕ ದಾರಗಳಿಂದ ಸ್ವಲ್ಪ ಕಾಲ ಎಲ್ಲವೂ ಶಾಂತವಾಗಿತ್ತು. ಆದರೆ ಆ ಶಾಂತಿ ಹೆಚ್ಚು ದಿನ ಉಳಿಯಲಿಲ್ಲ. ಈ ಸಂಖ್ಯೆ 13 ಆ ಕುಟುಂಬದ ಜೀವನವನ್ನೇ ಬದಲಾಯಿಸಿದ ದಿನಗಳು. ಅದು ಒಂದು ಮಾಮೂಲಿ ಬೇಸಿಗೆಯ ಮಧ್ಯಾಹ್ನ. ದೀಪ್ನ ಮಗ ಶಾಲೆಯಿಂದ ಬಂದು ಪ್ರತಿದಿನದಂತೆ ಮನೆಯ ಪಕ್ಕದಲ್ಲಿದ್ದ ಕೊಳಕ್ಕೆ ಸ್ನಾನಕ್ಕೆ ಹೋಗ್ತಾನೆ. ಒಂದು ಸಾಮಾನ್ಯ ಘಟನೆ. ಆದ್ರೆ ಅದೇ ಘಟನೆ ಆ ಕುಟುಂಬದ ಸಂತೋಷವನ್ನ ಶಾಶ್ವತವಾಗಿ ಕಸ್ಕೊಳ್ಳುತ್ತೆ. ಕೇವಲ 3 ತಿಂಗಳ ಹಿಂದೆ ಸಿಕ್ಕಿದ್ದ ಆ ನೆಮ್ಮದಿ ಆ ಒಂದು ಕ್ಷಣದಲ್ಲಿ ಕರಗಿ ಹೋಯಿತು. ಅಂದು ಕಡೆಗಣಿಸಿದ್ದ ಒಂದು ಎಚ್ಚರಿಕೆ ಇಂದು ಅವರ ಮಗನ ಪ್ರಾಣವನ್ನೇ ಬಲಿ ಪಡೆದಿತ್ತು. ಆದರೆ ಇದು ಕಥೆಯ ಅಂತ್ಯವಾಗಿರಲಿಲ್ಲ. ಬದಲಿಗೆ ಇದು ಇನ್ನಷ್ಟು ಭಯಾನಕ ಘಟನೆಗಳ ಆರಂಭವಾಗಿತ್ತು. ಮಗನ ಸಾವು ಆ ಕುಟುಂಬವನ್ನ ಸಂಪೂರ್ಣವಾಗಿ ಕುಗ್ಗಿಸ್ಬಿಟ್ಟಿತ್ತು. ದುಃಖದಿಂದ ಅವರು ದುರ್ಬಲರಾಗಿದ್ರು. ಬಹುಶಃ ಆ ದುಷ್ಟಶಕ್ತಿ ಕಾಯ್ತಿದ್ದಿದ್ದೇ ಇಂಥ ಒಂದು ಅವಕಾಶಕ್ಕೆ. ಅದು ಮನೆಯೊಳಗೆ ಪ್ರವೇಶಿಸಲು ಸರಿಯಾದ ಸಮಯ ನೋಡ್ತಾ ಇತ್ತು. ಆ ಶೋಕಾಚರಣೆಯ 13 ದಿನಗಳ ಕಾಲ ಅವರ ರಕ್ಷಣಾ ದಾರಗಳನ್ನ ತೆಗೆದಿಡ್ಬೇಕಾಗಿ ಬರುತ್ತೆ. ಆ ರಕ್ಷಣೆ ಇಲ್ಲದ ತಕ್ಷಣವೇ ಆ ದುಷ್ಟಶಕ್ತಿ ತನ್ನ ನಿಜ ರೂಪ ತೋರಿಸುತ್ತೆ. ಈ ನಿಯಮವೇ ಆ ಕುಟುಂಬವನ್ನು ಆಧ್ಯಾತ್ಮಿಕವಾಗಿ ಅಸುರಕ್ಷಿತಗೊಳಿಸಿ ಆ ದುಷ್ಟಶಕ್ತಿಗೆ ಮನೆಯೊಳಗೆ ಬಾಗಿಲು ತೆರೆದಂತೆ ಆಯಿತು. ಆ ರಾತ್ರಿ ನಡೆದಿದ್ದನ್ನ ಒಮ್ಮೆ ಕಲ್ಪನೆ ಮಾಡ್ಕೊಳ್ಳಿ. ಒಂದು ಪುಟ್ಟ ಹುಡುಗಿ ಮಧ್ಯರಾತ್ರಿ ಎದ್ದು ಕೂರುತ್ತಾಳೆ. ತನ್ನ ದೇಹವನ್ನೇ ತಲೆಕೆಳಗೆ ತಿರುಚಿಕೊಂಡು ಕಿಟಕಿಯತ್ತ ಓಡುತ್ತಾಳೆ. ಅವಳ ಧ್ವನಿ ಬದಲಾಗಿರುತ್ತೆ. ಇವಳನ್ನೂ ಕರ್ಕೊಂಡು ಹೋಗ್ತೀನಿ ಅಂತ ಕಿರುಚುತ್ತಾಳೆ. ನಂತರ ಹಸಿ ಮೀನೆಲ್ಲ ತಿನ್ನೋಕೆ ಶುರು ಮಾಡ್ತಾಳೆ. ಇದು ಆ ಕುಟುಂಬ ಎದುರಿಸಿದ ಅತ್ಯಂತ ಭಯಾನಕ ರಾತ್ರಿಗಳಲ್ಲಿ ಒಂದು. ಆವಾಹನೆ ಆದ್ಮೇಲೆ ಆ ಶಕ್ತಿ ಮನೆಯನ್ನೇ ತನ್ನ ಹಿಡಿತಕ್ಕೆ ತಗೊಳ್ತು. ಮನೆಯೊಳಗೆ ಒದ್ದೆಯಾದ ಕಾಲಿನ ಹೆಜ್ಜೆಗುರುತುಗಳು, ಸತ್ತ ಮಗನ ನೆರಳು, ರಾತ್ರಿಯಾದ ಸಾಕು ಪಶ್ಚಿಮದ ಗೋಡೆಯಿಂದ ಅಳುವ ಶಬ್ದ. ಆ ಮನೆಯ ಪ್ರತಿಯೊಂದು ಕ್ಷಣವೂ ಭಯದಿಂದ ತುಂಬಿ ಹೋಗಿತ್ತು. ಪರಿಸ್ಥಿತಿ ಸಂಪೂರ್ಣವಾಗಿ ಕೈಮೀರಿ ಹೋದಾಗ ಕುಟುಂಬದವರು ತಮ್ಮ ಕೊನೆಯ ಭರವಸೆಯಾಗಿ ಸ್ಥಳೀಯವಾಗಿ ತುಂಬ ಪ್ರಬಲರಾಗಿದ್ದ ಧುರಿಮಾತಾ ಅನ್ನೋ ಜ್ಞಾನಿಯ ಬಳಿ ಹೋಗ್ತಾರೆ. ಇಷ್ಟೆಲ್ಲ ಭಯಾನಕ ಘಟನೆಗಳ ನಂತರ ಅವರ ಮನಸ್ಸಲ್ಲಿ ಒಂದೇ ಒಂದು ಪ್ರಶ್ನೆ ಉಳಿದಿತ್ತು. ಅಷ್ಟಕ್ಕೂ ಈ ಎಲ್ಲಾ ಘಟನೆಗಳಿಗೆ ಕಾರಣವಾದ ಆ ಶಕ್ತಿ ಯಾವುದು? ಧುರಿಮಾತಾ ಆ ರಹಸ್ಯವನ್ನ ಕೊನೆಗೂ ಹೇಳ್ತಾರೆ. ಧುರಿಮಾತಾ ಅವರನ್ನ ನೋಡಿದ ತಕ್ಷಣ ಹೇಳ್ತಾರೆ, ನಿನ್ನ ಒಂದೇ ಒಂದು ತಪ್ಪಿಂದ ಇಡೀ ನಿನ್ನ ಕುಟುಂಬ ನಾಶವಾಗಿದೆ. ದೀಪ್ನ ಆರಂಭಿಕ ಅಪನಂಬಿಕೆಯೇ ಈ ಎಲ್ಲಾ ಅನಾಹುತಗಳಿಗೆ ಕಾರಣ ಅಂತ ನೇರವಾಗಿ ಅವನ ಮುಖಕ್ಕೆ ಹೊಡೆದ ಹಾಗೆ ಹೇಳ್ತಾರೆ. ಇದು ಕಥೆಯ ಪರಾಕಾಷ್ಠೆ. ಆ ರಾತ್ರಿ ಧುರಿಮಾತಾ ಒಂದು ವಿಚಿತ್ರವಾದ ವಿಧಿವಿಧಾನವನ್ನ ಶುರು ಮಾಡ್ತಾರೆ. 4 ಕಪ್ಪು ಹುಂಜ, 4 ಮೊಳೆ. ಮಂತ್ರಿಸಿದ ಕೆಂಪು ಬಟ್ಟೆಯನ್ನ ಕೊಳಕೆ ಎಸ್ದ ತಕ್ಷಣ ತಣ್ಣನೆ ಗಾಳಿ ಬೀಸತ್ತೆ. ನೀರಿನಿಂದ ಬಿಳಿ ಗುಳ್ಳೆಗಳು ಬಂದು ಒಂದು ಭಯಾನಕ ಕಿರುಚಾಟ ಕೇಳಿಸತ್ತೆ. ಕೊನೆಗೆ ರಕ್ತ ಸಿಕ್ತ ಮೊಳೆಗಳನ್ನ ಮನೆಯ 4 ಮೂಲೆಗಳಲ್ಲಿ ಹೊಡೆದು ಆ ಶಕ್ತಿಯನ್ನ ಬಂಧಿಸ್ತಾರೆ. ಇಷ್ಟೆಲ್ಲ ನೋಡಿದ್ಮೇಲೆ ಮನ್ಸಲ್ಲಿ ಒಂದೇ ಪ್ರಶ್ನೆ, ಅಷ್ಟಕ್ಕೂ ಆ ಕುಟುಂಬವನ್ನ ಈ ಪಾಟಿ ಕಾಡ್ತಿದ್ದ ಆ ಶಕ್ತಿ ಯಾವುದು? ಏನದ್ರ ಹಿನ್ನೆಲೆ? ಎಲ್ಲರೂ ಉತ್ತರಕ್ಕಾಗಿ ಕಾಯ್ತಾ ಇದ್ರು. ಆ ಶಕ್ತಿಯ ಹೆಸರು ಝೋಕಿ ಅಥವಾ ಜಲಚರ. ಇದು ಬಂಗಾಳಿ ಜಾನಪದದಲ್ಲಿ ಬರುವ ಒಂದು ನೀರಿನ ಜೀವಿ. ಅದು ಪ್ರತಿದಿನ ಹಳೆಯ ಕೊಳ್ಳದಿಂದ ಸ್ಮಶಾನಕ್ಕೆ ಹೋಗ್ತಿತ್ತು. ಆದರೆ ದೀಪವರ ಮನೆಯ ಪಶ್ಚಿಮದ ಗೋಡೆ ಅದರ ದಾರಿಯನ್ನೇ ತಡೆದಿತ್ತು. ಅಂದ್ರೆ ಪುರೋಹಿತರ ಎಚ್ಚರಿಕೆ ಅಕ್ಷರಶಃ ನಿಜವಾಗಿತ್ತು. ನೋಡಿ, ಮೊದಲು ಮನೆ ಕಟ್ಟಿದ್ರಿಂದ ಅದರ ಮೂಲ ದಾರಿಗೆ ಅಡ್ಡಿಯಾಯಿತು. ನಂತರ ಪಶ್ಚಿಮಕ್ಕೆ ಕೋಣೆ ಕಟ್ಟಿದ್ರಿಂದ ಅದರ ಹೊಸ ದಾರಿಯೂ ಮುಚ್ಚಿಹೋಯಿತು. ಕೊನೆಗೆ ಪುರೋಹಿತರು ಹಾಕಿದ ಯಂತ್ರದಿಂದ ಅದಕ್ಕೆ ಇನ್ನಷ್ಟು ಕೋಪ ಬಂತು. ಹೀಗೆ ದೀಪ್ ಅಂಕಲ್ ಅವರ ಒಂದೊಂದು ನಿರ್ಧಾರವು ಆ ಜೀವಿಯ ಕೋಪವನ್ನು ಹೆಚ್ಚಿಸ್ತಾ ಹೋಯಿತು. ಈ ಘಟನೆ ಒಬ್ಬ ವಿಚಾರವಾದಿಯನ್ನ ಪಕ್ಕಾ ಭಕ್ತನನ್ನಾಗಿ ಮಾಡಿಬಿಡ್ತು. ಹಾಗಾದ್ರೆ ಇದೊಂದು ಜಾನಪದ ಕಥೆ ಅಷ್ಟೇನಾ? ಅಥವಾ ನಮ್ಮ ನಂಬಿಕೆಗೂ ಮೀರಿದ ಶಕ್ತಿಗಳು ನಿಜವಾಗ್ಲೂ ಇವೆಯಾ? ಈ ಪ್ರಶ್ನೆಯ ಉತ್ತರವನ್ನ ಪ್ರತಿಯೊಬ್ಬರೂ ತಮ್ಮ ವಿವೇಚನೆಗೆ ಬಿಡಬೇಕು.